ಫೆಬ್ರವರಿ 1ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹೋರಾಟ ನಡೆಯುತ್ತಿದೆ. ಈ ಹೋರಾಟದ ಉದ್ದೇಶ ಏನು? ಏನೇನು ಬೇಡಿಕೆಗಳಿದೆ? ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ನಮ್ಮ ಜೊತೆಗಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಟಿ.ಎ. ನಾರಾಯಣಗೌಡ್ರು. ಸರ್ ನಮಸ್ಕಾರ. ನಮಸ್ತೆ ನಮಸ್ತೆ. ಹೇಳಿ ಸರ್, ಈ ಹೋರಾಟದ ಉದ್ದೇಶ ಏನು? ರೂಪುರೇಷೆ ಯಾವ ರೀತಿಯಾಗಿರುತ್ತೆ? ಏನೇನು ಬೇಡಿಕೆಗಳನ್ನ ಇಡ್ತಾ ಇದ್ದೀರಾ ಸರ್ಕಾರದ ಮುಂದೆ ಅಂತ? ಫೆಬ್ರವರಿ 1ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆ ಪ್ರಾರಂಭ ಆಗುತ್ತೆ. ಉದ್ದೇಶ, ನಮ್ಮ ರಾಜ್ಯದಲ್ಲಿ ಬರುವಂಥ ಎಲ್ಲ ಪ್ರಾಡಕ್ಟ್ಗಳೇನಿದ್ದಾವೆ, ಉತ್ಪನ್ನಗಳೇನಿದ್ದಾವೆ, ಆ ಎಲ್ಲ ಉತ್ಪನ್ನಗಳ ಮೇಲೆ ಕನ್ನಡ ಮುದ್ರಿಸಬೇಕು, ಕನ್ನಡ ಇರಬೇಕು, ಕನ್ನಡದಲ್ಲಿ ಆ ಉತ್ಪನ್ನ ಏನು ಅನ್ನುವ ಅರಿವನ್ನು ಮೂಡಿಸುವಂಥ ಮಾಹಿತಿ ಆ ಉತ್ಪನ್ನಗಳ ಮೇಲೆ ಕನ್ನಡದಲ್ಲಿ ಇರಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಉದ್ದೇಶ. ಎರಡನೇದು, ಕರ್ನಾಟಕಕ್ಕೆ ಬರುವಂಥ ಎಲ್ಲ ಉತ್ಪನ್ನಗಳ ಏಜೆನ್ಸಿಗಳೇನಿದ್ದಾವೆ, ಆ ಎಲ್ಲ ಏಜೆನ್ಸಿಗಳನ್ನು ಕನ್ನಡಿಗರಿಗೆ, ಕರ್ನಾಟಕದವರಿಗೆ ಕೊಟ್ಟು, ಅದು ಬಿಟ್ಟು ಕರ್ನಾಟಕದ ಆ ಎಲ್ಲ ಏಜೆನ್ಸಿಗಳನ್ನು ಯಾರೋ ರಾಜಸ್ಥಾನಿ, ಯಾರೋ ಗುಜರಾತಿ, ಯಾರೋ ಸಿಂಧಿ, ಇವರುಗಳು ಉತ್ತರ ಭಾರತದ ಹಿಂದಿ ರಾಜ್ಯಗಳಿಂದ ಬಂದಂಥವರು ಕರ್ನಾಟಕದ ನೆಲದಲ್ಲಿ ಅವರು ಇನ್ನು ಮೇಲೆ ಏಜೆನ್ಸಿಗಳನ್ನು ಮಾಡಲಿಕ್ಕೆ ಬಿಡೋದಿಲ್ಲ. ಎಲ್ಲ ಏಜೆನ್ಸಿಗಳು ಸಹ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೊಡಬೇಕು ಅನ್ನುವ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ಮೂರನೇದು, ಕರ್ನಾಟಕದಲ್ಲಿ ಇರುವ ಎಲ್ಲ ಬ್ಯಾಂಕ್ಗಳಲ್ಲಿ ಬಹುತೇಕ ಇವತ್ತು ಅದು ಕೇಂದ್ರ ಸರ್ಕಾರದ ಬ್ಯಾಂಕ್ಗಳಿರ್ಬೋದು, ಹಾಗೆ ಗ್ರಾಮೀಣ ಅಭಿವೃದ್ಧಿಯ ಬ್ಯಾಂಕ್ಗಳಿರ್ಬೋದು, ಹಾಗೆ ಖಾಸಗಿ ಬ್ಯಾಂಕ್ಗಳಿರ್ಬೋದು, ಎಲ್ಲ ಬ್ಯಾಂಕ್ಗಳಲ್ಲಿ ಇವತ್ತು ಹೆಚ್ಚು ಉತ್ತರ ಭಾರತದ, ಕನ್ನಡದ, ಭಾರತ, ಹಿಂದಿ ರಾಜ್ಯಗಳಿಂದ ಬಂದಂಥವ್ರನ್ನ ಇವತ್ತು ಹೆಚ್ಚು ಅವರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಎಲ್ಲ ಬ್ಯಾಂಕಿಂಗ್ ವ್ಯವಸ್ಥೆ ಏನಿದೆ, ಬ್ಯಾಂಕ್ಗಳ ಉದ್ಯಮ ಏನಿದೆ, ಆ ಎಲ್ಲ ಉದ್ಯಮಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಇತ್ತೀಚೆಗೆ ಒಂದು ಉದಾಹರಣೆ ಹೇಳ್ತೀನಿ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿ ಒಂದು ಹೋಬಳಿಲಿದ್ದಂಥ ಒಂದು ಬ್ಯಾಂಕ್. ಆ ಬ್ಯಾಂಕಲ್ಲಿ ಒಬ್ಬ ರೈತ ಕೃಷಿ ಸಾಲಕ್ಕಾಗಿ ಹೋದಾಗ ಆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ, ಅವನು ಕನ್ನಡದಲ್ಲಿ ಕೇಳಿದ್ದಕ್ಕೆ, ಇಲ್ಲ ನಿನಗೆ ಹಿಂದಿ ಬರಲ್ವಾ ಅಂತ ಕೇಳ್ತಾನೆ. ಹಿಂದಿ ಮಾತಾಡು ಅಂತ ಹೇಳ್ತಾನೆ. ನನಗೆ ಹಿಂದಿ ಬೇರೆ ಯಾವುದೂ ಭಾಷೆ ಗೊತ್ತಿಲ್ಲ, ಕನ್ನಡ ಅಷ್ಟೇ ಗೊತ್ತು ಅಂದಾಗ, ಹಾಗಾದರೆ ಹಿಂದಿ ಕಲ್ತ್ಕೊಂಡು ಬಾ ಅಂತ ಹೇಳ್ತಾನೆ. ಇಂಥ ದುರಾಂಕಾರದ ವರ್ತನೆಯನ್ನು ತೋರುವಂಥ ಹಿಂದಿ ರಾಜ್ಯಗಳಿಂದ ಬಂದಂಥ ಬ್ಯಾಂಕ್ಗಳಲ್ಲಿ ನೌಕರಿ ಮಾಡುವಂಥವ್ರಿಗೆ ಹೇಳ್ತಾ ಇದ್ದೀವಿ, ಇನ್ಮೇಲೆ ನಿಮಗೆ ಇಲ್ಲಿ ಜಾಗ ಇಲ್ಲ. ಯಾವರಿಗೆ ಕನ್ನಡ ಗೊತ್ತಿಲ್ಲ ಅಂಥವ್ರು ಇಲ್ಲಿ ಉದ್ಯೋಗ ಮಾಡುವಂಥ ಸಂದರ್ಭ ಒದಗಿ ಬರುವುದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀವಿ, ನೀವು ಎಲ್ಲ ಬ್ಯಾಂಕ್ಗಳಲ್ಲಿರುವಂಥ ಉತ್ತರ ಭಾರತೀಯರನ್ನ ವಾಪಸ್ ಕರೆಸ್ಕೊಂಡು ಅಲ್ಲಿ ಕನ್ನಡದ ಮಕ್ಕಳಿಗೆ, ಕರ್ನಾಟಕದ ಮಕ್ಕಳಿಗೆ ಉದ್ಯೋಗ ಕೊಡಬೇಕು. ಈ ಮೂರು ಉದ್ದೇಶಗಳನ್ನ ಇಟ್ಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯದಲ್ಲಿ ಕನ್ನಡಿಗರನ್ನ ಜಾಗೃತಿ ಮೂಡಿಸುವಂಥ, ಎಚ್ಚರಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಫೆಬ್ರವರಿ 1ನೇ ತಾರೀಕು ಇಲ್ಲಿ ಪ್ರಾರಂಭ ಆಗುತ್ತೆ. ಅದಾದ ನಂತರ ಇದು ಎಲ್ಲ ನಮ್ಮ ರಾಜ್ಯದ ಎಲ್ಲ 31 ಜಿಲ್ಲೆಯಲ್ಲೂ ಸಹ 224 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಸಹ ಈ ಹೋರಾಟವನ್ನು ತಗೊಂಡು ಹೋಗಬೇಕು ಅನ್ನುವ ತೀರ್ಮಾನವನ್ನು ಮಾಡಿದ್ದೀವಿ. ಹಾಗಾಗಿ ಈ ವರ್ಷ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಈ ಮೂರು ವಿಚಾರಗಳಲ್ಲಿ ಕಾಯ್ದೆಯನ್ನು ಮಾಡೋವರೆಗೂ
ಕರ್ನಾಟಕ ರಕ್ಷಣಾ ವೇದಿಕೆ ಈ ಹೋರಾಟವನ್ನ ಮುಂದುವರಿಸಿಕೊಂಡು ಹೋಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.